1970 ಮತ್ತು 80ರ ದಶಕದ ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಆರತಿ. ಜನನ 1954, ಮೈಸೂರು ಜಿಲ್ಲೆ. ಇವರು ಚಿತ್ರರಂಗಕ್ಕೆ ಬರೋದಕ್ಕೂ ಮುಂಚೆ ಸ್ಕೂಲ್ ಡೇಸ್ ಅಲ್ಲಿ ಹಾಡಾಡೋದು, ಡ್ಯಾನ್ಸ್ ಮಾಡೋದು ಮತ್ತು ಸ್ಟೇಜ್ ಪ್ರದರ್ಶನಗಳಲ್ಲಿ ಭಾಗವಹಿಸೋದು, ಹೀಗೆ ಎಲ್ಲಾ ತರದ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ಕಾಣಿಸ್ಕೊಳ್ತಾ ಇರೋದನ್ನ ನೋಡಿ ಮನೆಯವರು ಗಮನಿಸ್ತಾರೆ. ನಂತರ ಮನೆಯವರ ಪ್ರೋತ್ಸಾಹದ ಮೇರೆಗೆ ಆರತಿ ಅವರು ಬೆಳ್ಳಿ ಪರದೆ ಪ್ರಪಂಚಕ್ಕೆ ಬರೋ ಹಾಗಾಗುತ್ತೆ. ಚಿಕ್ಕ ವಯಸ್ಸಿಂದನೂ ಹಾಡು, ಡ್ಯಾನ್ಸು, ಆಕ್ಟಿಂಗ್ ಮಾಡ್ಕೊಂಡಿದ್ದ ಇವರನ್ನ ದ ಫೇಮಸ್ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಅವರು ಇವರ ಪ್ರತಿಭೆನ ಗುರುತಿಸಿ 1960ರಲ್ಲಿ ಪುಟ್ಟಣ್ಣ ಅವರ ನಿರ್ದೇಶನದ ಗೆಜ್ಜೆ ಪೂಜೆ ಅನ್ನೋ ಸಿನಿಮಾದಲ್ಲಿ ಲಲಿತಾ ಅನ್ನೋ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ನಂತರ 1970ರಲ್ಲಿ ಟಕ್ಕಿ ಬಿಟ್ರೆ ಸಿಕ್ಕ ಅನ್ನೋ ಸಿನಿಮಾದ ಮೂಲಕ ಫಸ್ಟ್ ಟೈಮ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಆ ಸಿನಿಮಾ ರಿಲೀಸ್ ಆದ್ಮೇಲೆ ಒಳ್ಳೆ ರೀಚ್ ಕೂಡ ಸಿಗುತ್ತೆ. ಸಿನಿಮಾ ಫೀಲ್ಡ್ ಅಲ್ಲಿ ಒಂದ್ಸಲ ಕ್ಲಿಕ್ ಆದ್ರೆ ಗೊತ್ತಲ್ಲ, ನೆಕ್ಸ್ಟ್ ಆಗೋದೆಲ್ಲ ಮ್ಯಾಜಿಕ್. ಆಫರ್ಸ್ ಗಳು ಸುರಿಮಳೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ. ಕಸ್ತೂರಿ ನಿವಾಸ, ಅನುಗ್ರಹ, ನ್ಯಾಯವೇದೆಯವರು, ಬಂಗಾರದ ಮನುಷ್ಯ, ನಾಗರಹಾವು, ಹೀಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಅವಕಾಶಗಳು ಬಂದು ಸುಮಾರು ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾರೆ. ಅದು ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳು, ಮಲಯಾಳಂ ಸೇರಿ ಒಟ್ಟಾರೆ 125 ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ. ನಂತರ 2005ರಲ್ಲಿ ಮಿಠಾಯಿ ಮನೆ ಅನ್ನೋ ಸಿನಿಮಾಯಿಂದ ನಿರ್ದೇಶಕಿಯಾಗಿಯೂ ಕೂಡ ಗುರುತಿಸಿಕೊಳ್ತಾರೆ. ನಾಗರಹಾವು, ಎಡಕಲು ಗುಡ್ಡದ ಮೇಲೆ, ಶುಭಮಂಗಳ, ಹೊಂಬಿಸಿಲು, ಈ 4 ಸಿನಿಮಾಗಳಿಂದ ಉತ್ತಮ ನಟಿ ಎಂದು ಕನ್ನಡ ರಾಜ್ಯ ಪ್ರಶಸ್ತಿ ಕೂಡ ಪಡಿತಾರೆ. 1970 ಮತ್ತು 80ರ ದಶಕದ ಪ್ರಮುಖ ನಾಯಕಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಕ್ಕೆ 4 ಸಿನಿಮಾಗಳಿಗೆ ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿಗಳು ಕೂಡ ಪಡಿತಾರೆ. ಆ 4 ಸಿನಿಮಾ ಯಾವಪ್ಪ ಅಂತಂದ್ರೆ ರಂಗನಾಯಕಿ, ಧರ್ಮಸೆರೆ, ಉಪಾಸನ, ಹೊಂಬಿಸಿಲು. ಕಲೆ, ಹವ್ಯಾಸ, ಪ್ರತಿಭೆ ಜೊತೆಗೆ ಪ್ರಸಿದ್ಧ ನಿರ್ದೇಶಕರ ಗಮನ ಆರತಿ ಅವರನ್ನ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡೋದಕ್ಕೆ ಕಾರಣವಾಯಿತು ಅಂತಾನೆ ಹೇಳ್ಬೋದು.